ಹರೇ ಕೃಷ್ಣ. ಕೃಷ್ಣವಾಣಿಗೆ ಸ್ವಾಗತ. ಭಗವದ್ಗೀತಾ ಶುರು ಮಾಡೋದಕ್ಕಿಂತ ಮುಂಚೆ ಒಂದ್ಸರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವದ್ಗೀತಾ ಯಥಾರೂಪ ಬರೆದಿರೋರು ಶ್ರೀಮದ್ AC ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ, ಸಂಸ್ಥಾಪನಾಚಾರ್ಯರು, ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ. ನಾವು ಓದ್ತಾ ಇರೋ ಅಧ್ಯಾಯ 1, ಶ್ಲೋಕ 41. ಸಂಕರೋ ನರಕಾಯೈವ ಕುಲಜ್ಞಾನಂ ಕುಲಸ್ಯ ಚ ಪತಂತಿ ಪೀತರೋ ಹೇಷ್ಯಾಂ ಲುಪ್ತ ಪಿಂಡೋದಕ ಕ್ರಿಯಾಯಃ. ಅನುವಾದ: ಬೇಡದ ಜನತೆಯ ಸಂಖ್ಯೆ ಹೆಚ್ಚಾದರೆ ಅದು ಸಂಸಾರವನ್ನು ಮತ್ತು ಸಂಸಾರದ ಸಂಪ್ರದಾಯಗಳನ್ನು ನಾಶಗೊಳಿಸುವುದರ ಬದುಕನ್ನು ನರಕ ಸದೃಶ ಮಾಡುತ್ತದೆ. ಇಂತಹ ಭ್ರಷ್ಟ ಸಂಸಾರಗಳ ಪೂರ್ವಿಕರು ಪತನ ಹೊಂದುತ್ತಾರೆ, ಏಕೆಂದರೆ ಅವರಿಗಾಗಿ ನಡೆಯಬೇಕಾದ ಪಿಂಡೋದಕ ಕ್ರಿಯೆಗಳು ಸಂಪೂರ್ಣವಾಗಿ ನಿಂತು ಹೋಗುತ್ತದೆ. ಸೊ ನಾನು ನಿನ್ನೆ ಹೇಳಿದ್ದೆ, ಸೊ ಯಾವಾಗ ನಾವು ವರ್ಣಾಶ್ರಮದಲ್ಲಿ ವ್ಯವಸ್ಥೆಯಲ್ಲಿ ಯಾವಾಗ ಸರಿಯಾಗಿ ಧಾರ್ಮಿಕ ಸಂಪ್ರದಾಯಗಳನ್ನು ಮಾಡೋದಿಲ್ಲ, ಯಾಕೆ ಮಾಡಲ್ಲ? ನಾವು ಹಿರಿಯರನ್ನು ಕೊಲ್ಲೋದ್ರಿಂದ ಅವರಿಗೆ ನಾಳೆ ಏನು ಮಾಡಬೇಕು, ಯಾವ ಥರ ಸಂಪ್ರದಾಯಗಳನ್ನು ನಡೆಸ್ಕೊಂಡು ಹೋಗಬೇಕು ಅನ್ನೋದು ಕರೆಕ್ಟಾಗಿ ಗೊತ್ತಿರೋದಿಲ್ಲ. ಆ ಥರ ಇದ್ದಾಗ ಎಲ್ಲರೂ ಅಧರ್ಮ ಅಥವಾ ಕೆಟ್ಟ ದಾರಿಯಲ್ಲಿ ನಡೀತಾರೆ. ಸೊ ಈ ಥರ ಕೆಟ್ಟ ದಾರಿಯಲ್ಲಿ ನಡೆದು ಈ ಸ್ತ್ರೀಯರು ಎಸ್ಪೆಷಲಿ ಕೆಟ್ಟ ದಾರಿಯನ್ನು ತುಳಿತಾರೆ. ಅವರು ಬೇರೆಯವರ ಗಂಡಸರ ಸಂಘ ಆಗಿರ್ಬೋದು ಅಥವಾ ಗಂಡಸರು ಅದನ್ನು ಪ್ರಚೋದನೆ ಮಾಡೋದಾಗಲಿ ಮಾಡಬಹುದು. ಇದರಿಂದ ಹುಟ್ಟುವಂಥ ಮಕ್ಕಳು ನಮ್ಮ ಸಮಾಜಕ್ಕೆ ಯುದ್ಧ ಅಥವಾ ಕ್ಷಾಮಗಳನ್ನು ತರ್ತವೆ ಅಂತ ಹೇಳಿದ್ದೆ. ಸೊ ಅದನ್ನೇ ಇಲ್ಲಿ ಕಂಟಿನ್ಯೂ ಮಾಡಿದ್ದಾರೆ. ಯಾವಾಗ ಈ ಬೇಡದ ಜನತೆ ನಮ್ಮಲ್ಲಿ ಜಾಸ್ತಿ ಆಗುತ್ತೋ ಅದರಿಂದ ಏನಾಗುತ್ತೆ, ಭ್ರಷ್ಟ ಸಂಸಾರಗಳು ಪೂರ್ವಿಕರನ್ನು ಪತನಗೊಳಿಸ್ತಾರೆ. ಅಂದರೆ ಇವಾಗ ನಮ್ಮ ಪೂರ್ವಿಕರು ಹಿರಿಯಜರಿಗೆ ನಾವು ಪಿಂಡ ಪ್ರದಾನ ಪ್ರಕ್ರಿಯೆನ ಮಾಡಬೇಕಾಗುತ್ತೆ. ವರ್ಷಕ್ಕೆ ತುಂಬಿದಾಗ ತಿಥಿ ಅಂತ ಆಗಲಿ ಅಥವಾ ಆವಾಗ ನಾವು ಎಡೆಯನ್ನು ಇಡಬೇಕಾಗುತ್ತೆ. ಆದರೆ ನಮಗೆ ಇದು ಗೊತ್ತೇ ಇಲ್ಲ ಅಂತಂದರೆ ನಾವು ಹೇಗೆ ಮಾಡೋದು? ಇವಾಗ ಹಿರಿಯರಿದ್ದರೆ ನಮಗೆ ಹೇಳ್ಕೊಡ್ತಾರೆ. ಇವಾಗ ನಮ್ಮ ತಾತ ಮಾಡೋದನ್ನು ನೋಡ್ಬಿಟ್ಟು ನಮ್ಮಪ್ಪ ಕಲ್ತಿರ್ತಾರೆ, ನಮ್ಮಪ್ಪ ಮಾಡೋದನ್ನು ನೋಡ್ಬಿಟ್ಟು ಈಗ ನಾನು ಕಲ್ತಿರ್ತೀನಿ. ಹಾಗೆ ಹಿಂದಿನ ಪೂರ್ವಜರು ಇಲ್ಲದೇ ಇದ್ದರೆ ನಾವು ಹೇಗೆ ಕಲಿಯೋದು? ಇದರಿಂದ ನಾವು ಸಂಪೂರ್ಣವಾಗಿ ಈ ಪಿಂಡೋದಕ ಪ್ರಕ್ರಿಯೆನೇ ನಿಂತು ಹೋಗುತ್ತೆ ಅಂತ ಹೇಳಿ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ. ಭಾವಾರ್ಥ: ಕಾಮ್ಯಕ್ರಮದ ನಿಯಮಗಳ ಪ್ರಕಾರ ಕುಟುಂಬದ ಪೂರ್ವಿಕರಿಗೆ ಕಾಲಕಾಲಕ್ಕೆ ಪಿಂಡೋದಕ ಪ್ರಧಾನವು ಅಗತ್ಯ. ಈ ಪ್ರಧಾನವನ್ನು ವಿಷ್ಣು ಪೂಜೆಯ ಮೂಲಕ ಮಾಡಲಾಗುತ್ತದೆ. ಸೊ ಎಲ್ರಿಗೂ ಗೊತ್ತು, ನಾವು ಪ್ರತಿ ವರ್ಷ ನಾವು ಪಿಂಡೋದಕ ಪ್ರಧಾನ ಮಾಡ್ತೀವಿ ಹಿರಿಯರಿಗೆ. ಸೊ ಕೆಲವೊಂದು ಕಡೆಗೆ ವರ್ಷಕ್ಕೆ ಒಂದ್ಸರಿ ಮಾಡ್ತಾರೆ, ಕೆಲವೊಂದು ಕಡೆಗೆ ಹಬ್ಬಗಳಲ್ಲಿ, ಪ್ರತಿ ಹಬ್ಬಗಳಲ್ಲೂ ಕೂಡ ಅವರಿಗೆ ಪ್ರಸಾದವನ್ನು ಇಡ್ತಾರೆ. ಪಿಂಡ ಪ್ರಧಾನ ಬಂದು ವರ್ಷಕ್ಕೆ ಒಂದೇ ಸರಿ ಮಾಡೋದು. ಆದರೆ ಕೆಲವೊಮ್ಮೆ ಪ್ರಸಾದ ಕೂಡ ಇಡ್ತಾರೆ. ವಿಷ್ಣುಗೆ ಇಟ್ಟಿರುವಂಥದ್ದು ಅಥವಾ ದೇವರಿಗೆ ಇಟ್ಟಿರುವಂತಹ ಪ್ರಸಾದನ ಅವರಿಗೂ ಕೂಡ ಇಡ್ತಾರೆ. ಯಾಕೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಈ ಥರದ ಪಿಂಡೋದಕ ಪ್ರಧಾನ ತುಂಬ ಮುಖ್ಯವಾಗುತ್ತೆ. ಈ ಪ್ರಧಾನವನ್ನು ವಿಷ್ಣು ಪೂಜೆಯ ಮೂಲಕ ಮಾಡಲಾಗುತ್ತದೆ. ಸೊ ಫಸ್ಟು ನಾವು ದೇವರಿಗೆ ಎಡೆ ಹಿಡಿದು ಅದಾದಮೇಲೆ ನಾವು ಪೂರ್ವಿಕರಿಗೆ ಅದನ್ನು ಪ್ರಸಾದವಾಗಿ ಇಟ್ಟು ಆಮೇಲೆ ನಾವು ತಿಂತೀವಿ, ಸರಿನಾ? ಸೊ ಅದಕ್ಕೆ ಹೇಳೋದು, ಯಾವಾಗ್ಲೂ ನಾವು ಪ್ರತಿ ದಿವಸ ಅಡುಗೆ ಮಾಡೋದ್ರಲ್ಲಿ ಒಂದು ಭಾಗವನ್ನು ಪ್ರತಿ ದಿವಸ ನಾವೇನಾದರೂ ತಿನ್ನೋದಕ್ಕಿಂತ ಮುಂಚೆ ಆ ಭಾಗವನ್ನು ನಾವು ಪ್ರಸಾದದ ರೂಪದಲ್ಲಿ ದೇವರಿಗೆ ಇಡಬೇಕು. ಸೊ ಇಟ್ಟು ಅವನು ಬಿಟ್ಟಿರುವಂತಹ ಉಳಿದ ಭಾಗವನ್ನು ನಾವು ತಿನ್ನಬೇಕು. ಅಂದರೆ ಇಡೀ ಪಾತ್ರೆಯನ್ನೇ ದೇವ್ರ ಹತ್ರ ಇಡೋದು ಅಂತಲ್ಲ, ಒಂದು ಚಿಕ್ಕ ಬೌಲಲ್ಲಿ ಸ್ವಲ್ಪ ಏನು ಮಾಡಿರ್ತಾರೋ ಅದಾಗಿರ್ಬೋದು, ಅಥವಾ ಏನೂ ಇಲ್ಲ ಅವತ್ತು ಅಂತಂದರೆ ಅಂಬ್ಲಿ ಇರ್ಬೋದು ಅಥವಾ ಗಂಜಿ ಇರ್ಬೋದು, ನೀರಿರ್ಬೋದು, ಅಟ್ಲೀಸ್ಟ್ ತುಳಸಿ ಎಲೆ ಇರ್ಬೋದು, ನಾವು ಅವನಿಗೆ ಅರ್ಪಿಸಿ ಅದಾದಮೇಲೆ ಉಳಿದ ಭಾಗವನ್ನು ನಾವು ತಿನ್ನಬೇಕು. ಇದು ಭಗವದ್ಗೀತೆಯಲ್ಲಿ ಹೇಳಿರೋದು. ಮತ್ತು ಎಸ್ಪೆಷಲಿ ನಾವು ಫುಡ್ ಇಡ್ತೀವಿ ಅಂತಂದರೆ ಅದು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇಲ್ಲದೆ ಇರೋದಾಗಿರಬೇಕು. ಇವಾಗ ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಉಪ್ಪಿಟ್ಟು ಮಾಡಿರ್ತಾರೆ ಅದನ್ನೇ ಪ್ರಸಾದ ಅಂತ ಇಡ್ತಾರೆ. ಹಾಗಿಡೋದಕ್ಕೆ ಆಗೋದಿಲ್ಲ. ಸೊ ಕೃಷ್ಣನಿಗಾಗಲಿ ಅಥವಾ ದೇವರಿಗೆ ಆಗಲಿ ನಾವು ಪ್ರಸಾದವಾಗಿ ಇಡ್ತೀವಿ ಅಂತಂದರೆ ಅದು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ರಹಿತವಾಗಿರಬೇಕು, ಇಡಬಾರ್ದು ಅದನ್ನು. ಸೊ ಇಡದೇನೆ ನಾವು ಪ್ರಸಾದವಾಗಿ ಇಡಬೇಕು. ಸೊ ಪ್ರಸಾದ ಇಟ್ಟು ಆದಮೇಲೆ ನಾವು ಉಳಿದಿದ್ದ ಪೋಷಣನ ನಾವು ತಿನ್ನಬೇಕು. ಸೊ ಯಾಕೆ ವಿಷ್ಣು ಪೂಜೆ ಮಾಡ್ತಾರೆ ಅಂತಂದರೆ, ಏಕೆಂದರೆ ವಿಷ್ಣುವಿನ ಪ್ರಸಾದ ಸೇವನೆ ವ್ಯಕ್ತಿಯನ್ನು ಎಲ್ಲ ಪಾಪಕರ್ಮಗಳಿಂದ ಮುಕ್ತಗೊಳಿಸುತ್ತದೆ.
ಕೆಲವು ಸಲ ಪಿತೃಗಳು ನಾನಾ ಬಗೆಯ ಪಾಪಪೂರ್ಣ ಪ್ರಕ್ರಿಯೆಗಳನ್ನು ಅನುಭವಿಸುತ್ತಿರಬಹುದು. ಕೆಲವೊಮ್ಮೆ ಅವರಲ್ಲಿ ಕೆಲವರು ಸ್ಥೂಲ ದೇಹವನ್ನು ಪಡೆಯಲಾಗದೆ ಪ್ರೇತಗಳಾಗಿ ಸೂಕ್ಷ್ಮ ಶರೀರದಲ್ಲಿ ಉಳಿದಿರಬೇಕಾಗಿ ಬರಬಹುದು. ಪ್ರಸಾದದ ಉಳಿದ ಭಾಗವನ್ನು ವಂಶಜರು ಪಿತೃಗಳಿಗೆ ಅರ್ಪಿಸಿದಾಗ ಪಿತೃಗಳಿಗೆ ನೀಡುವ ಈ ನೆರವು ಕುಟುಂಬದ ಸಂಪ್ರದಾಯ. ಸೊ ಯಾಕೆ ಹೇಳ್ತಾರೆ ಅಂತಂದರೆ, ಸೊ ವಿಷ್ಣುವಿಗೆ ಅಥವಾ ಶ್ರೀಕೃಷ್ಣನಿಗೆ ಅಥವಾ ಯಾವುದೇ ದೇವರಿಗೆ ನಾವು ಪ್ರಸಾದ ಇಟ್ಟು ತಿನ್ನೋದ್ರಿಂದ ನಾವು ಮಾಡಿರುವಂತಹ ಪಾಪಕರ್ಮಗಳಲ್ಲಿ ಮುಕ್ತಿ ಸಿಗುತ್ತೆ. ಒಂದು. ಇನ್ನೊಂದು, ನಮ್ಮ ಪೂರ್ವಜರು ಇಲ್ಲಿ ಇರುವಾಗ ಅಂದರೆ ಭೂಮಿ ಮೇಲೆ ಇರುವಾಗ ಮಾಡಿರುವಂತಹ ಪಾಪಕರ್ಮಗಳು ತುಂಬ ಇರುತ್ತೆ. ಆ ಪಾಪಕರ್ಮಗಳಿಂದ ಕೆಲವೊಂದು ಆತ್ಮಗಳು ಅಂದರೆ ನಮ್ಮ ಪೂರ್ವಜರ ಆತ್ಮಗಳು ಸರಿಯಾಗಿ ದೇಹವನ್ನು ಬಿಟ್ಟು ಸ್ಥೂಲಕಾಯ ಅಂತಂದರೆ ಇನ್ನೊಂದು ಶರೀರ, ಒಳ್ಳೆಯ ಶರೀರ ಆಗಿರ್ಬೋದು, ಅಥವಾ ಇನ್ಫ್ಯಾಕ್ಟ್ ದೇವ್ರ ಹತ್ರ ಸೇರಿರೋದೇ ಆಗದೆ ಅದು ಮಧ್ಯದಲ್ಲಿ ಇರಬಹುದು, ತ್ರಿಶಂಕು ಸ್ಥಿತಿಯಲ್ಲಿ ಇರಬಹುದು. ಹಾಗಾಗಿ ನಾವು ವಿಷ್ಣುವಿಗೆ ಕೊಟ್ಟ ಪ್ರಸಾದವನ್ನು ನಂತರ ಪಿತೃಗಳಿಗೆ ಆ ಪ್ರಸಾದವನ್ನು ಎಡೆ ಹಿಡಿಯೋದ್ರಿಂದ, ಅರ್ಪಿಸೋದ್ರಿಂದ ಅವರು ಈ ಥರದ ಯಾತನೆಗಳನ್ನು ಅನುಭವಿಸ್ತೇನೆ ಅವರು ಬಂಧ ಮುಕ್ತರಾಗಬಹುದು ಅಥವಾ ಒಂದು ಒಳ್ಳೆಯ ದೇಹವನ್ನು ಸೇರಬಹುದು. ಪಿತೃಗಳಿಗೆ ನೀಡುವ ಈ ನೆರವು ಕುಟುಂಬದ ಸಂಪ್ರದಾಯ. ಈ ಏನು ನಾವು ಹೆಲ್ಪ್ ಮಾಡ್ತೀವಲ್ಲ ಪಿತೃಗಳಿಗೆ, ನಮ್ಮ ಹಿರಿಯರಿಗೆ, ಪೂರ್ವಜರಿಗೆ ನಾವು ಮಾಡುವಂಥ ಹೆಲ್ಪ್ ಏನು, ನಾವು ವಿಷ್ಣುವಿಗೆ ಇಟ್ಟ ಪ್ರಸಾದವನ್ನು ಅವರಿಗೆ ಎಡೆ ಹಿಡಿಯೋದ್ರಿಂದ ಅವರ ದೇಹದಲ್ಲಿ ಆತ್ಮ ಏನಿರುತ್ತಲ್ಲ ಅದು ಒಂದು ಸರಿ ಹೊರಗಡೆ ಹೋಗಿರುತ್ತಲ್ಲ ಅದು ಮಧ್ಯದಲ್ಲಿ ಪಿಶಾಚಿ ರೂಪದಲ್ಲಿ ಇರುತ್ತೆ. ಸೊ ಅದನ್ನು ಒಂದು ಒಳ್ಳೆಯ ದೇಹಕ್ಕಾಗಲಿ ಅಥವಾ ಒಂದು ಒಳ್ಳೆಯ ರೀತಿಯಾಗಿ ಮುಕ್ತಿ ಪಡಿಲಿಕ್ಕೆ ನಾವು ಹೆಲ್ಪ್ ಮಾಡಿದಾಗೆ ಆಗುತ್ತೆ. ಇದು ಕುಟುಂಬದ ಸಂಪ್ರದಾಯ. ಇಂತಹ ವಿಧಿಗಳನ್ನು ನಡೆಸುವುದು ಭಕ್ತಿ ಸೇವೆಯಲ್ಲಿ ತೊಡಗಿಲ್ಲದ ಜನರ ಕರ್ತವ್ಯ. ಭಕ್ತಿ ಸೇವೆಯಲ್ಲಿ ನಿರತರಾದವರು ಈ ವಿಧಿಗಳನ್ನು ನಡೆಸಬೇಕಾಗಿಲ್ಲ. ಸೊ ಯಾರು ಈ ಥರದ ವಿಧಿಗಳನ್ನು ಮಾಡಬೇಕು, ಪಿಂಡ ಪ್ರದಾನನಾಗಲಿ ಅಥವಾ ಪ್ರತಿ ಸರಿ ನಾವು ಪೂಜೆ ಮಾಡಿದ ಮೇಲೆ ಪಿತೃಗಳಿಗೆ ಪ್ರಸಾದ ಕೊಡೋದಾಗಲಿ ಯಾರು ಮಾಡಬೇಕು ಈ ಥರದ್ದನ್ನು ಅಂತಂದರೆ, ಯಾರು ನಿರಂತರ ಭಕ್ತಿ ಸೇವೆಯನ್ನು ಮಾಡೋದಿಲ್ಲ, ದೇವ್ರನ್ನ ನಂಬದೇ ಇರ್ಬೋದು, ಅಥವಾ ದೇವ್ರಿಲ್ಲ ಇದು ಜಸ್ಟ್ ಒಂದು ಮೂರ್ತಿ ಅಂತ ಅಂದ್ಕೊಂಡಿರೋರು ಇರ್ಬೋದು, ಅಥವಾ ದೇವರು ಅನ್ನೋದು ಒಂದು ಎನರ್ಜಿಲಿದೆ ಅಂತ ಅಂದ್ಕೊಳ್ಳೋರು ಇರ್ಬೋದು. ಅಂತಹವರು ಇಂಥ ಕೆಲಸವನ್ನು ಮಾಡಬೇಕು. ಅದೇ ಯಾರು ಭಕ್ತಿಯಲ್ಲಿ ಮುಳುಗಿರ್ತಾರೋ, ಯಾರು ಅವನ ಪಾದಚರಣಗಳಲ್ಲಿ ಶರಣಾಗಿರ್ತಾರೋ ಅಂಥವರಿಗೆ ಇಂಥ ವಿಧಿಗಳನ್ನು ನಡೆಸಬೇಕು ಅನ್ನೋ ಯಾವುದೇ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಭಕ್ತಿಪೂರ್ವಕ ಸೇವೆ ಸಲ್ಲಿಸಿದ ಮಾತ್ರದಿಂದಲೇ ಒಬ್ಬ ಮನುಷ್ಯನು ನೂರಾರು ಮಂದಿ, ಸಾವಿರಾರು ಮಂದಿ ಪೂರ್ವಿಕರನ್ನು ಎಲ್ಲ ಬಗೆಯ ಯಾತನೆಗಳಿಂದ ಬಿಡುಗಡೆ ಮಾಡಬಹುದು. ಸೊ ಒಬ್ಬ ವ್ಯಕ್ತಿ ಯಾರು ಭಕ್ತಿಪೂರ್ವಕವಾಗಿ ದೇವರನ್ನ ಪೂಜೆ ಮಾಡ್ತಾರೆ, ನಂಬ್ತಾರೆ, ಅವರಿಗೆ ಶರಣಾಗ್ತಾರೆ, ಅಂಥವರು ಈ ಪಿಂಡ ಪ್ರದಾನ ಮಾಡಲೇಬೇಕು ಅಂತಿಲ್ಲ. ಅದಿಲ್ಲದೇ ಭಕ್ತಿಯ ಮೂಲಕ ಅವರು ಎಷ್ಟೊಂದು ನೂರಾರು ಸಾವಿರಾರು ಮಂದಿಯ ಪೂರ್ವಿಕರ ಒಂದು ಯಾತನೆಗಳನ್ನು ಬಿಡುಗಡೆ ಮಾಡಿರ್ತಾರೆ. ಹಾಗಾಗಿ ಅವರು ಆ ರಿಚುವಲ್ಸ್ನ ಮಾಡಬೇಕು ಅಂತ ಯಾವುದೇ ಕಾನೂನು ಇಲ್ಲ. ಭಾಗವತಮಲ್ಲಿ ಹೀಗೆ ಹೇಳಿದ್ದಾರೆ, ಎಲ್ಲ ಕಟ್ಟುಪಾಡುಗಳನ್ನು ಪರಿತ್ಯಜಿಸಿ ಮುಕ್ತಿದಾಯಕನಾದ ಮುಕುಂದನ ಚರಣಕಮಲಗಳಲ್ಲಿ ಯಾರು ಆಶ್ರಯವನ್ನು ಪಡೆದಿರುತ್ತಾನೋ ಮತ್ತು ಶ್ರದ್ಧೆಯಿಂದ ಆ ಮಾರ್ಗವನ್ನು ಅನುಸರಿಸುವನೋ ಅವನು ದೇವತೆಗಳಿಗೆ, ಋಷಿಗಳಿಗೆ, ಜೀವಿಗಳಿಗೆ, ಕುಟುಂಬಕ್ಕೆ, ಮಾನವ ಕುಲಕ್ಕೆ ಅಥವಾ ಪಿತೃಗಳಿಗೆ ಯಾವ ಕರ್ತವ್ಯವನ್ನು ಮಾಡಬೇಕಾಗಿಲ್ಲ. ಸೊ ಭಾಗವತಮಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದರೆ, ಸೊ ನೀವು ಒಂದು ಸರಿ ಮುಕುಂದನಲ್ಲಿ ಶರಣಾದರೆ ನೀನೇ ಎಲ್ಲ, ನಿನ್ನಿಂದನೇ ಎಲ್ಲ, ನಿನ್ನ ಬಿಟ್ಟು ಏನೂ ಇಲ್ಲ, ನೀನೇ ಸುಪ್ರೀಂ ಗಾಡ್ ಅಂತ ನಾವು ಯಾವಾಗ ಅವನನ್ನು ಒಪ್ಕೊಂಡು ಅವನು ಹೇಳಿದ ಮಾರ್ಗದಲ್ಲಿ ನಾವು ನಡೀತಾ ಹೋಗ್ತೀವೋ ಆವಾಗ ನಾವು ಬೇರೆ ಯಾವ ದೇವರಿಗೂ ನಾವು ಈ ಉಳಿದ ಕರ್ತವ್ಯಗಳು, ಪ್ರಸಾದ ಕೊಡೋದಾಗಲಿ ಅಥವಾ ಈವನ್ ಪೂಜೆನೂ ಕೂಡ ಕೃಷ್ಣನಿಗೆ ಅಥವಾ ಮುಕುಂದನಿಗೆ ಮಾಡಿ ವಿಷ್ಣುಗೆ ಮಾಡಿದ ಮೇಲೆ ಬೇರೆ ದೇವರುಗಳಿಗೆ ಮಾಡಬೇಕು ಅಂತನೋ ಏನೂ ರೂಲ್ಸ್ ಇಲ್ಲ. ಸೊ ದೇವರಷ್ಟೇ ಅಲ್ಲ, ಋಷಿಗಳಿಗಾಗಿರ್ಬೋದು, ಕುಟುಂಬದ ಜನತೆಗಿರ್ಬೋದು ಅಥವಾ ಪಿತೃಗಳಿಗಾಗಿರ್ಬೋದು ಮಾಡಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ. ಯಾವ ಋಣವನ್ನು ಸಲ್ಲಿಸಬೇಕಾಗಿಲ್ಲ. ದೇವೋತ್ತಮ ಪರಮ ಪುರುಷನನ್ನು ಭಕ್ತಿಪೂರ್ವಕವಾಗಿ ಸೇವಿಸುವುದರಿಂದ ಇಂತಹ ಕರ್ತವ್ಯಗಳು, ಋಣಗಳು ತಾವಾಗಿಯೇ ಪೂರೈಸುತ್ತವೆ. ಸೊ ಯಾರು ಭಕ್ತಿಪೂರ್ವಕವಾಗಿ ಕೃಷ್ಣನಲ್ಲಿ ಸೇವೆಯನ್ನು ಮಾಡ್ತಾರೋ ಅವರು ಯಾವುದೇ ಋಣಗಳಿಗೆ ಒಳಗಾಗೋದಿಲ್ಲ. ಯಾವ ಕರ್ತವ್ಯಗಳನ್ನು ಪೂರ್ತಿ ಮಾಡಬೇಕು ಅಂತ ಎಲ್ಲೂ ಹೇಳಿಲ್ಲ ಅಂಥೇಳಿ ಇಲ್ಲಿ ಹೇಳ್ತಿದ್ದಾರೆ. ಅದೇ ಯಾರು ಈ ಭಕ್ತಿ ಸೇವೆಯಲ್ಲಿ ಮುಳುಗಿರಲ್ವೋ ಅವರು ಪಿತೃಗಳಿಗೆ ಪಿಂಡ ಪ್ರದಾನ
ಕಾರ್ಯವನ್ನು ಮಾಡಲೇಬೇಕು. ಇಲ್ಲ ಅಂತಂದರೆ ನಾವು ಅವರಿಗೆ ಏನನ್ನೂ ಮಾಡಿದ ಹಾಗೆ ಆಗಲ್ಲ. ಅಂದರೆ ನಾವು ಅವ್ರಿಗೆ ಅವರ ಆತ್ಮಕ್ಕೆ ಒಳ್ಳೆ ಶಾಂತಿನೂ ಕೊಡೋದಿಲ್ಲ, ಮತ್ತು ಅವರು ಪೈಶಾಚಿಗಳಾಗಿ ಇರೋ ಹಾಗೆ, ಪ್ರೇತಗಳಾಗಿ ಇರೋ ಹಾಗೆ ನಾವು ಮಾಡ್ತೀವಿ. ಹಾಗಾಗಿ ಆ ಕರ್ತವ್ಯವನ್ನು ಮಾಡಲೇಬೇಕು.